ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬಯಲಿ ನೀರು ಬರ್ತಾ ಇದೆಯಾ? ಬಿಸಿ ಬಿಸಿ ಬಜ್ಜಿ ನೋಡಿ ಮಾಡೋದು ಹೇಗೆ ಅಂತ ಹೇಳ್ಕೊಳ್ಳ. ಬನ್ನಿ ನೋಡಿ, ಒಂದು ಬೌಲ್ಗೆ ಸ್ವಲ್ಪ ಕಡಲೆ ಹಿಟ್ಟು ಅಂದರೆ ಬಜ್ಜಿ ಹಿಟ್ಟು ಹಾಕಿದ್ದೇವೆ, ಸೋಸಿ ತೊಗೊಂಡಿದ್ದೇವೆ ಜಲ್ಲೆಡಿ ಹಿಡಿದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದರ ಜೋಡಿಗೆ ಸೋಡಾ ಪುಡಿ, ನೋಡಿ ಸೋಡಾ ಪುಡಿ ಹಾಕ್ತಾ ಇದ್ದೇವೆ. ನಂತರ ನೀವು ಇದಕ್ಕೆ ಅಜ್ವೈನ್ ಹಾಕಿದರೆ ತುಂಬಾ ಒಳ್ಳೆಯದು, ನಾವು ಹಾಕ್ತಾ ಇದ್ದೀವಿ. ಹಾಗೆ ಈ ಥರ ತಿಕ್ಕಿನೇ ಹಾಕಬೇಕು, ಯಾಕಂದರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಚಿಕ್ಕ ಪುಟ್ಟ ಹುಡುಗರು ತಿಂದರೆ ಏನು ಪ್ರಾಬ್ಲಮ್ ಆಗಲ್ಲ, ಹೊಟ್ಟೆ ನೋವು ಬರಲ್ಲ ಅಂತ ಅಜ್ವೈನ್ ಹಾಕ್ತಾಯಿದ್ದೀವಿ ಫ್ಲೇವರಿಗೋಸ್ಕರ. ಹಾಗೆ ತುಂಬ ರುಚಿಯಾಗಿನೂ ಬರುತ್ತೆ ಅಂತ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಒಂದೇಟಿಗೆ ಹಾಕಿದರೆ ಅದು ತೆಳುವಾಗೋ ಚಾನ್ಸಸ್ ಇರುತ್ತೆ, ಹಾಗೆ ಗಂಟುಗಳನ್ನು ಬಿಟ್ಕೊಡಲ್ಲ. ಹಾಗಂತಲೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ನನಗೂ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ನಮ್ಮವ್ರು ಹಾಕ್ತಾಯಿದ್ದಾರೆ, ಅಂದರೆ ನಮ್ಮ ಹಸ್ಬೆಂಡ್ ಹಾಕ್ತಾಯಿದ್ದಾರೆ. ನೋಡಿ ಯಾವ ಥರ ಹಾಕ್ತಾರೆ ಅಂತ ಬನ್ನಿ ನೋಡ. ತುಂಬ ಸಲ ಹಾಕಿದ್ದಾರೆ, ಚೆನ್ನಾಗೇ ಬಂದಿದೆ. ಅದಕ್ಕೆ ವೀಡಿಯೋಗೋಸ್ಕರ ಅವ್ರ ಜೊತೆ ಹಾಕ್ಸ್ತಾಯಿದ್ದೀವಿ. ನನ್ನ ಮಗಳು ಕುಂತಿದ್ದಾಳೆ ಕಡೆ. ನೋಡಿ, ಸ್ವಲ್ಪ ಹಾಕಿ ನೋಡಿ ಯಾವ ಥರ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಅದು ಸ್ಪಾಟ್ನೆಸ್ ಬರುತ್ತೆ, ಸ್ಮೂತಾಗಿನೂ ಬರುತ್ತೆ. ಹಾಗೆ ಸ್ವಲ್ಪ ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಈಗಲೇ ಹಾಕ್ಕೊಳ್ಳಿ ನೀವೇ ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೋಬೋದು. ನೋಡಿ, ಈ ಥರ ಲೇಯರ್ ಆಗಿ ಬಿದ್ರೇ ಬಜ್ಜಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಗುತ್ತೆ. ಉಪ್ಪು ಕಡಿಮೆ ಇತ್ತು, ಸೊ ಅದಕ್ಕೆ ಹಾಕಿದ್ವಿ ಸ್ವಲ್ಪ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಲೇರು ಇದ್ರೇ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಒಂದು 5 ನಿಮಿಷ ಪಕ್ಕಕ್ಕಿಟ್ಟು ಎಣ್ಣೆ ಗರಂ ಆಗ್ತಾ ಇರುವಾಗ ವೇಟ್ ಮಾಡೋಣ. 5 ನಿಮಿಷ ವೇಟ್ ಆಗಲಿ ಫ್ರೆಂಡ್ಸ್. ನೋಡಿ, ಬಟನ್ ಹಾಕಿದ್ದೇನೆ ಈಗ. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೇನೆ. ನೋಡಿ, ಎಣ್ಣೆ ಗರಂ ಆಗಿದೆ. ಈ ಥರ ಡಿಪ್ ಮಾಡಿ ಹಾಕೋದು ತೋರಿಸ್ತಾ ಇದೆ. ನೋಡಿ, ಈ ಥರ ಡಿಪ್ ಮಾಡಿ ಇದರೊಳಗೆ ಒಂದೊಂದಾಗಿ. ಹಾಗೆ ಮೆಣಸಿನ್ಕಾಯಿನ ಮುಂದು ಭಾಗ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಅದು ಸ್ವಲ್ಪ ಈ ಥರ ಮುರ್ಕೋಬೇಕು, ಯಾಕಂದರೆ ಎಣ್ಣೆ ಅದರೊಳಗೆ ಹೋಗಿ ಚೆಲ್ಲಿ ಬೇಯುತ್ತೆ ಬಜ್ಜಿ. ನೋಡಿ, ಈ ಥರ ಬಜ್ಜಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್, ಸಖತ್ತಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸುಮ್ಮನೆ ಹೊರಗಿಂದು ತಿಂದು ಎಣ್ಣೆ ಎಷ್ಟೋ ದಿನದ ಇರುತ್ತೆ, ಅವೆಲ್ಲ ವೇಸ್ಟ್ ಎಣ್ಣೆಲಿಂದ ಮಾಡ್ತಿರ್ತಾರೆ. ಸೊ ಅದಕ್ಕೆ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ನಾವು ಎಷ್ಟೋ ಸಲ ಹಾಕಿದ್ದೇವೆ, ತುಂಬ ರುಚಿಯಾಗೇ ಬರುತ್ತವೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.